ನಾವಿಲ್ಲಿ ಬಂದಿದ್ದೀವಿ, ಇಲ್ಲಿ ಬದುಕ್ತಾ ಇದೀವಿ, 10-20 ವರ್ಷದಿಂದ ಇಲ್ಲೇ ಇದೀವಿ. ಕನಿಷ್ಠ ಕನ್ನಡವನ್ನ ಕಲಿತು ಕನ್ನಡ ಭಾಷೆಯಲ್ಲಿ ಮಾತಾಡಿ ಒಂದು ಕಾರ್ಯಕ್ರಮಗಳ ಕನ್ನಡದಲ್ಲಿ ಮಾಡಲ್ಲ. ಇಂಥ ದುರಹಂಕಾರಿ ತೋರ್ತಕ್ಕಂಥವ್ರಿಗೆ ನಾವು ಎಷ್ಟು ದಿನ ಅಂತ ನೋಡ್ತಾ ಕೂತ್ಕೊಳ್ಳೋದು? ಮಸಿ ಬಳಿತಾ ಇರದೆ, ಕಿತ್ತು ಬಿಸಾಕ್ತಾ ಇರದೆ. ನಿಮ್ಮ ಗಾಂಚಲಿನ ತೋರ್ಸಕ್ ಹೋಗ್ಬೇಡಿ ಇಲ್ಲಿ ನಮ್ಮ ಹತ್ರ. ನಿಮ್ಮ ಗಾಂಚಲಿನ ಇಲ್ಲಿ ಯಾರೋ ಇಲ್ಲಿ ಓಟ್ಗೋಸ್ಕರ ಇನ್ನೊಂದಕ್ಕೋಸ್ಕರ ನಮ್ ಬೆಂಬಲವಾಗಿ ನಿಲ್ತಾರೆ ಅಂತ ನೀವೇನಾದ್ರೂ ಇನ್ನು ಮುಂದೆ ಅನ್ಕೊಂಡಿದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ. ಅಂಗಡಿಗೆ ನುಗ್ಗುತ್ತೀವಿ. ಇಲ್ಲಿದೀವಿ ನೋಡಿ, ಅಪ್ಪನ ಹೊಡೆದ ಮಕ್ಕಳು ಒರಿಜಿನಲ್ ಐಡಿಲಿ ಅಲ್ಲ ಹಾಕ್ಬೇಕು. ನೀವು ಫೇಕ್ ಐಡಿಗಳನ್ನ ಮಾಡಿಕೊಂಡು ತಾಕತ್ತನ್ನ ಪ್ರಶ್ನೆ ಮಾಡೋದಲ್ಲ. ಇವ್ರ ಅಪ್ಪಂದ ದೇಶ, ಇವ್ರ ಅಪ್ಪಂದ ಕರ್ನಾಟಕ. ಯಾರು ಕನ್ನಡ ಹೋರಾಟಗಾರನ ತಡೆದು ನಿಲ್ಲಿಸ್ತೀವಿ ಅಂತ ತನ್ನ ಯಾರು ಇದ್ರೆ, ನಿಮ್ ತಾಕತ್ತಿದ್ರೆ ಬಂದು ನಿಂತ್ಕೊಳ್ರಿ, ಅವಾಗ ತೋರಿಸ್ತೀವಿ ನಾವೇನು ಅಂತ ಹೇಳಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಬಹಳ ದಿನ ಆದ್ಮೇಲೆ ಇವತ್ತು ಲೈವಲ್ಲಿ ಬಂದು ಮಾತಾಡಬೇಕು ಅಂತ ಅನಿಸ್ತು. ಒಂದು ಪ್ರಮುಖವಾದ ವಿಚಾರವನ್ನ ನಮ್ಮ ಮುಂದೆ ಹೇಳಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾನು ಲೈವ್ಗೆ ಬಂದಿರತಕ್ಕಂಥದ್ದು. ವಿಷಯ ಇಷ್ಟೇ, ಕಳೆದ ಹಲವಾರು ದಿನಗಳಿಂದ ನೀವು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ನಾನು ಮಾನ್ಯ ಶ್ರೀ ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಿಗೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ, ತುಂಬ ಜನ ನನ್ನ ಸ್ನೇಹಿತರು, ಹಲವಾರು ಒಂದು 4-5 ದಿನಗಳಿಂದ ಏನು ಒಂದು ನಾಮಫಲಕದ ಅಭಿಯಾನದ ಬಗ್ಗೆ ತಾವು ತಗೊಂಡಿರ್ತಕ್ಕಂಥ ಒಂದು ಕಳೆದ 2016-17ರಲ್ಲಿ ನಾವು ನಮ್ಮ ತಂಡದೊಂದಿಗೆ ಒಂದು ವಾರ ಮಿಸ್ ಆಗದಂಗೆ ಪ್ರತಿ ವಾರ ನಾಮಫಲಕ ಅಭಿಯಾನವನ್ನು ಮಾಡ್ತಾ ಬರ್ತಾ ಇದ್ದು. ಪ್ರತಿ ಒಂದು ವಾರದಲ್ಲಿ ಒಂದು ರೋಡು ಇನ್ನೊಂದು ರೋಡು ಈ ರೀತಿ ಮಾಡ್ತಾ ಬರ್ತಾ ಇದ್ದು. ಅಂದ್ರೆ ಉದ್ದೇಶ ಏನು ಅಂದ್ರೆ ಎಲ್ಲ ಕಡೆ ಕನ್ನಡ ಕಾಣಿಸ್ಬೇಕು. ನಿಮ್ಗೆ ಅನ್ಸ್ಬೋದು ಕೆಲವರಿಗೆ ನಾಮಫಲಕದಲ್ಲಿ ಕನ್ನಡ ಬಂದ್ಬಿಟ್ರೆ ಕನ್ನಡ ಉಳಿದು ಬಿಡುತ್ತಾ ಅಂತ ಹೇಳಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಾಲ್ಗೆ ಹೋಗ್ಲಿ ಅಥವಾ ಎಲ್ಲಿ ಯಾವುದೇ ಒಂದು ಜಾಗಕ್ಕೆ ಹೋಗ್ಲಿ, ಆತನಿಗೆ ಒಂದು ಭಾಷೆ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥದ್ದು ಅವನ ಎದುರುಗಡೆ ಇರ್ತಕ್ಕಂಥ ಆ ಫಲಕಗಳಲ್ಲಿ ಅವನು ಇಂಗ್ಲಿಷೇ ಕಾಣಿಸ್ತಾ ಇದ್ರೆ ಸುತ್ತಮುತ್ತ ಅಥವಾ ಇನ್ಯಾವುದೋ ಭಾಷೆ ಕಾಣಿಸ್ತಾ ಇದ್ರೆ ಅವನು ಆ ಭಾಷೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಹೊರತು ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ, ಅಥವಾ ಆತರ ಅನ್ಸೋದಿಲ್ಲ ಆ ಥರ ಎಲ್ಲೂ ಯಾವುದಾದ್ರೂ. ಈಗ ನೀವು ಇದೇ ಹೊಸೂರುಗಡಿ ಅತ್ತಿಬೆಲೆ ದಾಟಿ ನೀವು ಸ್ವಲ್ಪ ಮುಂದೆ ಹೋಗಿ ತಮಿಳ್ನಾಡಿಗೆ ಹೋಗ್ತೀರಾ ಅಂತಂದ್ರೆ, ಇಲ್ಲ ಅಥವಾ ಯಾರು ತಮಿಳ್ನಾಡಿಗೆ ಹೋಗಿದ್ರೆ ಕೇಳಿ, ಅವ್ರಿಗೆ ಗೊತ್ತಿರ್ತದೆ ಇದ್ರ ಬಗ್ಗೆ. ನಿಮಗೆ ಹುಡುಕ್ತೀನಿ ಅಂತ ತನ್ನ ಆಂಗ್ಲವೂ ಸಹ ಸಿಗೋದಿಲ್ಲ. ಅಂದ್ರೆ ಅಲ್ಲಿ ಆ ಫಲಕಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಸನ್ನಿವೇಶ, ಆ ವಾತಾವರಣ ಹೇಗಿರ್ತದೆ ಅಂತಂದ್ರೆ ಬರದೇ ಹೋದ್ರೂ ಆ ಭಾಷೆನ ಮಾತಾಡಿಸ್ಬಿಡ್ತದೆ. ಅಂತ ಒಂದು ವಾತಾವರಣವನ್ನು ಕರ್ನಾಟಕದಲ್ಲಿ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ 2017ರಲ್ಲಿ ಈ ಹಿಂದೆನೂ ಹಲವಾರು ಸಂಘಟನೆಗಳು ಮಾಡ್ತಾ ಬರ್ತಿದ್ದ, ನಾವು ಪ್ರತಿ ವಾರ ಮಾಡ್ತಾ ಬರ್ತಾ ಇದ್ದೋ ನಾಮಫಲಕ ಅಭಿಯಾನಗಳು. ಈಗ ಒಂದು ವಾರದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯರು ಒಂದು ದೊಡ್ಡ ಲೆವೆಲ್ಗೆ ಈ ಒಂದು ಅಭಿಯಾನವನ್ನ ಕೈಗೆತ್ತಿಕೊಂಡ್ರು. ಅದು ಯಾವ ಹಂತಕ್ಕೆ ಹೋಗಿ ಮುಟ್ಟಿದೆ ಅಂತಂದ್ರೆ, ಇವತ್ತು ಎಲ್ಲೆಡೆ ಒಂದು ದೊಡ್ಡ ಅಭಿಯಾನವಾಗಿ ಇದು ಮೂಡು ಬರ್ತಾ ಇದೆ. ನಾನು ಮೊದಲನೇದಾಗಿ ಎಲ್ಲಾ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಇದು ಕನ್ನಡದ ಕೆಲಸ. ಇದು ಕನ್ನಡದ ಕೆಲಸ ಆದ್ರಿಂದ ಆ ಸಂಘಟನೆ ಈ ಸಂಘಟನೆ ಇದಕ್ಕಿಂತ ಹೆಚ್ಚಾಗಿ ಒಟ್ಟಾರೆಯಾಗಿ ನಮ್ಮೆಲ್ಲರೂ ಗುರುತುಗಳು ಬೇರೆ ಇರಬಹುದು, ಅದ್ರ ಗುರಿ ಒಂದೇ, ಕನ್ನಡವೇ ನಮಗೆ ಪ್ರಮುಖವಾದ್ರಿಂದ ದಯಮಾಡಿ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲಿಸೋಣ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. 2 ವಿಚಾರಗಳಿಗೆ. ಒಂದು, ನವೆಂಬರ್ ತಿಂಗಳಲ್ಲಿ ನಾವು ಹೋಗಿ ಒಂದು ಮನವಿಯನ್ನು ಕೊಟ್ಟಿರ್ತೀವಿ. ಮನವಿಯಲ್ಲಿ ಒಂದು, ಬೆಂಗಳೂರಿನ ಯಾವ್ದಾದ್ರು ಒಂದು ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಅವರ ಹೆಸರನ್ನ ಇಡಬೇಕು. ಜೊತೆಗೆ ಬಂದು ಕನ್ನಡಿಗರಿಗೆ ಉದ್ಯೋಗ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕು. ಜೊತೆಗೆ ಬಂದು ಸಾಕಷ್ಟು ಶಾಲಾ ಕಾಲೇಜುಗಳು, ಏನ್ ಪ್ರೈವೇಟ್ ಶಾಲಾ ಕಾಲೇಜುಗಳು ಏನಿದೆ ಇವತ್ತು ರಾಜ್ಯಾದ್ಯಂತ, ಹಲವಾರು ಶಾಲಾ ಮಕ್ಕಳು, ಬಡ ವಿದ್ಯಾರ್ಥಿಗಳಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಅವರು ಪಕ್ಕದಲ್ಲಿ ಮಧ್ಯಾಹ್ನ ದೂರದಿಂದ ಅವರು ಕಾಲೇಜ್ಗೆ ಹೋದ್ರೆ ಊಟ ಮಾಡೋದಕ್ಕೆ ಅಕ್ಕಪಕ್ಕ ಕಾಲೇಜ್ಗಳಿಗೆ ಹೋಗ್ಬೇಕು, ಹೋಟ್ಲ್ಗಳಿಗೆ ಹೋಗ್ಬೇಕು, ಸ್ವಲ್ಪ ಹೆಚ್ಚು ದುಡ್ಡು ಕೊಡ್ತಾರೆ. ಅದ್ರ ಬದಲು ಆ ಕಾಲೇಜು ಸಮೀಪ, ಆ ಶಾಲೆ ಸಮೀಪ ತಾವು ಒಂದು ಇಂದಿರಾ ಕ್ಯಾಂಟೀನ್ ಏನ್ ಮಾಡಿದಿಲ್ಲ ಆ ತರದೊಂದು ಮಾಡಿದ್ರೆ ಮಕ್ಕಳುಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಜೊತೆಗೆ ಬಂದು ಏರ್ಪೋರ್ಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಾಲಕರು ತುಂಬಾ ಜನ ಓಡಾಡ್ತಾ ಇರ್ತಾರೆ. ಅಲ್ಲಿ ಸಾಕಷ್ಟು ಜನ ಮಧ್ಯಮ ವರ್ಗದ ಮತ್ತೆ ಒಂದಷ್ಟು ಯುವಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಾಲಕರಿಗೆ ಬಳಕೆ ಆಗಲಿ ಅಂತ ಹೇಳಿ ಒಂದು ಇಂದಿರಾ ಕ್ಯಾಂಟೀನ್ ದಯಮಾಡಿ ಅಲ್ಲೊಂದು ಸ್ಥಾಪನೆ ಮಾಡಿ, ಅಲ್ಲಿ 1 to double ದುಡ್ಡು ಕೊಟ್ಟು ಅಲ್ಲಿ ಪಾಪ ಅವರು ದುಡಿಯದೆ 400-500 ರೂಪಾಯಿ ದಿನಕ್ಕೆ 1000 ರೂಪಾಯಿ, ಅದರಲ್ಲಿ ಊಟಕ್ಕೆ ಎಷ್ಟು ಖರ್ಚು ಮಾಡ್ಬಿಡ್ತಾರೆ ಅಂತ ಒಂದು ಮನವಿಯನ್ನು ಇಟ್ಕೊಂಡು ಅಲ್ಲೊಂದು ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಅಂತ ಹೇಳಿ ಒಂದು ಮನವಿ ಕೊಟ್ಟಿದ್ದು ನವೆಂಬರ್ ತಿಂಗಳಲ್ಲಿ. ಅದು ನನ್ನ ಟ್ವಿಟರ್ಲೆಲ್ಲ ಇದೆ, ನೀವು ನೋಡಬಹುದು, ಫೇಸ್ಬುಕ್ ಅಲ್ಲೆಲ್ಲ. ಅದರಲ್ಲಿ ಒಂದು ಮನವಿಗೆ ಸ್ಪಂದಿಸಿ
ಆ ಒಂದು ಕೆಲಸವನ್ನ ಮಾಡಿ ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲಿ ಮೊನ್ನೆ ಆದೇಶ ಮಾಡಿದ್ದಾರೆ ಏರ್ಪೋರ್ಟ್ ಅಲ್ಲಿ. ಮೊದಲನೇದಾಗಿ ಧನ್ಯವಾದಗಳು ತಮಗೆ ಸರ್ಕಾರಕ್ಕೆ. ಎರಡನೇದು ಬಂದು ದಯಮಾಡಿ ಶಂಕರ್ನಾಗ್ ಅವರ ಹೆಸರು ಇಡಬೇಕು ಅಂತ ಅನ್ನೋದು ನಮ್ದು ಇನ್ನೊಂದು ಮನವಿ, ಅದು ಖಂಡಿತ ಮಾಡ್ತಾರೆ. ಮತ್ತೆ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಒಂದು ಅಭಿಯಾನ ಒಂದು ದೊಡ್ಡ ಮಟ್ಟದಲ್ಲಿ ನಾರಾಯಣಗೌಡರ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿತು. ಇವತ್ತು ಸರ್ಕಾರ ಆದೇಶ ಮಾಡಿದೆ. ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ರು 60% ಕನ್ನಡವನ್ನ ಬಳಸಬೇಕು ಅಂತ ಹೇಳಿ. ಇವತ್ತು ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಫೆಬ್ರವರಿ 28 ಒಳಗಾಗಿ ನೀವು ಬಳಸಬೇಕು ಅಂತ ಅನ್ನೋದು ಆದೇಶ ಮಾಡಿದ್ದಾರೆ. ಅದನ್ನು ಮುಕ್ತವಾಗಿ ನಾವೆಲ್ಲರೂ ಕನ್ನಡದ ವಿಚಾರ ಆದ್ರಿಂದ ಅದನ್ನು ಸ್ವಾಗತ ಮಾಡ್ತಾ ಇದೀವಿ. ತಮಗೆ ಅಭಿನಂದನೆಗಳು ಸರ್. ಜೊತೆಗೆ ಕೆಲವರು ಇವತ್ತು ನಮಗೆ ಒಂದು ಬೇಸರ ಆಗದೇನಪ್ಪ ಅಂತಂದ್ರೆ, ಎಲ್ಲಿಂದಲೋ ಬಂದಿರತಕ್ಕಂಥವ್ರಿಗೆ ನಾವು ಕನ್ನಡ ಬಳಸಿ ಅಂತಂತ ಹೇಳಿ ಅವ್ರನ್ನ ಕೇಳೋ ಬದಲು ಕೇಳ್ತಾನೆ ಇದೀವಿ. ಇಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಒಂದಷ್ಟು ಜನ ನಮ್ಮನ್ನ ಕಾಲೆಳಿತಾ ಇದಾರಲ್ಲ, ಕನ್ನಡ ಹೋರಾಟಗಾರನ ಕಾಲೆಳಿತಾ ಕೂತಿದ್ದಾರೆ. ಕನ್ನಡ ಕೇಳಕ್ ಹೋಗ್ತಾ ಇದಾರೆ, ನೀವು ಅಲ್ಲಿ ಕೇಳಕ್ ಹೋಗ್ತಾ ಇದ್ದೀರಾ, ಇಲ್ಲಿ ಕೇಳಕ್ ಹೋಗ್ತಾ ಇದ್ದೀರಾ, ನೀವೆಲ್ಲ ಸರಿ ಇಲ್ಲ, ನೀವು ದೇಶದ್ರೋಹಿಗಳು, ಹಾಗೆ ಒಂದಷ್ಟು ಇರಬಾರ್ದು. ಮೊದಲು ಇವ್ರನ್ನ ಸರಿ ಮಾಡಬೇಕಾಗಿದೆ ನಾವು. ಇವರು ಮೊದಲು ಸರಿ ಆದ್ರೆ ಎಲ್ಲವೂ ಕನ್ನಡೀಕರಣ ಆಗುತ್ತೆ. ಕೆಲವರು ಒಂದು ಪ್ರಶ್ನೆ ಎತ್ತಿದ್ರು, ಬಡವರು ಪಾಪ ಅವರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರು ತಾವು ಈಗ ಎಲ್ಲಿ ದುಡ್ಡಿರುತ್ತೆ, ಅವ್ರನ್ನ ಯಾಕೆ ಹೋಗಿ ಕನ್ನಡ ಕೇಳ್ತಾ ಇದ್ದೀರ ಅಂತ ಸಾಕಷ್ಟು ಜನ ಕೇಳ್ತಾರಲ್ಲ. ಅವ್ರು ಹಾಕೊಂಡಿರ್ತಕ್ಕಂಥ ಇಂಗ್ಲಿಷ್ ಬೋರ್ಡ್ ಅಥವಾ ಇನ್ನೊಂದು ಯಾವುದೋ ಭಾಷೆ ಬೋರ್ಡ್ ಮಾಡಿಸ್ಕೊಂಡು ಅವ್ರು ಹಾಕೊಂಡಿರ್ತಾರಲ್ಲ, ಅದಕ್ಕೂ ದುಡ್ಡು ಕೊಡ್ತಾನೆ ಹಾಕ್ಸ್ಕೊಂಡಿರ್ತಾರೆ. ಅವರು 10,000 20,000 25,000 ಕೊಟ್ಟು ತಾನೇ ಇಂಗ್ಲಿಷಲ್ಲಿ ಹಾಕ್ಸ್ಕೊಂಡಿರೋದು. ಆ ಇಂಗ್ಲಿಷಲ್ಲಿ ಹಾಕ್ಸ್ಕೊಳ್ಳೋ ಬದಲು ಕನ್ನಡದಲ್ಲಿ ಹಾಕಿ ಅಂತ ಅನ್ನೋದು ನಮ್ಮೆಲ್ಲರೂ ಬೇಡಿಕೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಸಾಕಷ್ಟು ಜನರಿಗೆ. ಇಲ್ಲಿ ಯಾವುದೇ ಭಾಷಿಕರ ವಿರುದ್ಧ ಅಲ್ಲ ನಾವು ನಿಂತಿರ್ತಕ್ಕಂಥದ್ದು. ಎರಡನೇದು ಯಾವುದೇ ಭಾಷೆಯ ವಿರುದ್ಧ ಅಲ್ಲ. ಇದು ದಯಮಾಡಿ ತುಂಬಾ ಜನ ಗೊಂದಲ ಮಾಡ್ತಾ ಇದ್ದಾರೆ. ಭಾಷಿಕರ ವಿರುದ್ಧ ಅಲ್ಲ, ಭಾಷೆಯ ವಿರುದ್ಧ ಅಲ್ಲ. ನಾವು ಕೇಳ್ತಾ ಇರೋದು ದಯಮಾಡಿ ಕರ್ನಾಟಕದಲ್ಲಿ ಕನ್ನಡವನ್ನ ಪ್ರಧಾನವಾಗಿ ನೀವು ಬಳಸಬೇಕು. ಇದು ನಮ್ಮ ಒತ್ತಾಯ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನ ಹಾಕಿ ಅಂತಂತ ಕೇಳೋದು ನಮ್ಮೆಲ್ಲರ ಹಕ್ಕು. ಆ ಕೆಲಸವನ್ನ ಹೋರಾಟಗಾರರು ಮಾಡ್ತಾ ಇದ್ವಿ. ಇನ್ನೊಂದಷ್ಟು ಜನ ಶಿವಾಜಿನಗರದಲ್ಲಿ ಕೇಳಿ, ಗೌರಿಪಾಳ್ಯದಲ್ಲಿ ಕೇಳಿ, ಇನ್ನೊಂದು ಕೇಳಿ. ಯಾಕೆ ಸರ್ ಅವು ನಮ್ಮವೇ ಸರ್, ಅವರು ನಮ್ದೇ ರಾಜ್ಯ ಸರ್, ಯಾಕೆ ಅಲ್ಲೇ ಕೇಳಕ್ಕಾಗಲ್ಲ? ಇವತ್ತು ಹೋಗಿದ್ದಾರೆ, ಅಲ್ಲೂ ಹೋಗಿದ್ದಾರೆ. ಇಡೀ ಬೆಂಗಳೂರು, ಮೈಸೂರು, ತುಮಕೂರು, ಹುಬ್ಳಿ, ಬೆಳಗಾವಿ, ಗದಗ ಯಾವುದೇ ಆಗಿರಬಹುದು, ಯಾವುದೇ ಕೋಲಾರ, ಯಾವುದೇ ನಮ್ಮ ರಾಜ್ಯದ 31 ಜಿಲ್ಲೆಗಳಲ್ಲೂ ಈ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತೆ. ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಸಂಘಟನಾ ಮಿತ್ರರಿಗೆ, ಯಾರೇ ಆಗಿರ್ಬೋದು ಇದನ್ನ ನೋಡ್ತಾ ಇರ್ತಕ್ಕಂಥವ್ರು, ನಿಮ್ಮ ಬಡಾವಣೆಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ನೀವು ಕೈ ಎತ್ಕೊಳ್ಳಿ ಅಭಿಯಾನನ. 1 ವಾರ ಸಾಕು. ನಾವು ನೀವೆಲ್ಲರೂ 1-2 ವಾರ ಗಡುವು ಕೊಡಿ. ನಾವು ಫಸ್ಟ್ ಮನವಿ ಮಾಡ್ತಾನೆ ಬರ್ತಾ ಇದೀವಿ, ಅವತ್ತಿಂದ ಮನವಿ ಮಾಡ್ತಾ ಇದೀವಿ. ಯಾರೋ ನಮ್ಮ ಮನವಿಗೆ ಬಗ್ತಾ ಇಲ್ಲ. ಬಗ್ತಾ ಇದ್ದಾಗ ಏನ್ ಮಾಡ್ಬೇಕು? ವಿಧಿ ಇಲ್ಲದೆ ಮಸಿ ಬಳಿಬೇಕು, ಇಲ್ಲ ಕಿತ್ತು ಬಿಸಾಕ್ಬೇಕು. ಈ ಕೆಲಸವನ್ನು ಮಾಡ್ಬೇಕಾಗಿದ್ದವ್ರು ಯಾರು? ಅಧಿಕಾರಿಗಳು ಮಾಡಬೇಕಾಗಿದ್ದು. ಯಾವ ಅಧಿಕಾರಿಗಳು? ಬಿಬಿಎಂಪಿಲಿ ಒಂದಷ್ಟು ಅಧಿಕಾರಿ, 8 ವಲಯ ಬರ್ತದೆ. ಆ ವಲಯದ ಒಂದಷ್ಟು ಅಧಿಕಾರಿಗಳು ಇರ್ತಾರೆ, ಬಿಬಿಎಂಪಿ ಕಮಿಷನರ್ ಇರ್ತಾರೆ, ಆಯಾ ರಾಜ್ಯದಲ್ಲಿ ಆಯಾ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತಿ ಅಂತ ಇರ್ತದೆ, ಅಲ್ಲಿ ಒಂದಷ್ಟು ಅಧಿಕಾರಿಗಳಿರ್ತಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಏನ್ ಕತೆ ಕಾಯ್ತಾ ಇದ್ದಾರೆ ಇವರು? ನನಗೊಂದು ಅರ್ಥ ಆಗ್ತಾ ಇಲ್ಲ ಇವರಿಗೆ. ನೀವು ಆ ಅನುಮತಿಯನ್ನು ಕೊಡಬೇಕಾದ್ರೆ ಆದೇಶದಲ್ಲೇ ಬರೆದಿರ್ತಾರೆ 60-70% ಕನ್ನಡ ಇರಬೇಕು ಅಂತ ಆದೇಶದಲ್ಲೇ ಇರ್ತದೆ. ಆದೇಶವನ್ನ ಪಾಲನೆ ಮಾಡಿದ್ರೆ ಅಂತನಾದ್ರೂ ಹೋಗಿ ನೋಡ್ತಾ ಇದ್ದಾರೆ ನೀವು? ಅದನ್ನು ನೋಡ್ತಾ ಇಲ್ಲ. ನಿಮ್ ಕೈಲಿ ಯಾವಾಗ ಆಗಲಿಲ್ಲ ಅಧಿಕಾರಿಗಳ ಕೈಲಿ, ವಿಧಿ ಇಲ್ಲದೆ ಕನ್ನಡ ಪರ ಹೋರಾಟಗಾರರು ಕೈಗೆತ್ಕೊಂಡ್ರು. ಇದಕ್ಕೆ ನೇರ ಹೊಣೆ ನೀವೇ ಇವತ್ತು ಕಾರಣ. ನೀವು ಸರಿಯಾಗಿ ನೀವು ಸ್ಟ್ರಿಕ್ಟ್ ಆಗಿ ಇದ್ದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಇವತ್ತು ಚಿಕ್ಕಪೇಟೆ ಆಗಿರ್ಬೋದು, ಯಾವ್ಯಾವುದೋ ರಾಜ್ಯದಿಂದ ಇಲ್ಲಿ ಬರ್ತೀರಾ. ಇವತ್ತು ಒಂದು ಹೋಬಳಿಗೆ ಹೋಗಿ, ಯಾವುದೇ ಹಳ್ಳಿಯ ಹೋಬಳಿಗೆ ಹೋಗಿ, ಒಂದು ಚಿನ್ನದ ಅಂಗಡಿ, ಒಂದು ಸಿಮೆಂಟ್ ಅಂಗಡಿ, ಒಂದು ಹಾರ್ಡ್ವೇರ್ ಅಂಗಡಿಗಳು, ನೀವು ಯಾವುದೇ ಅಂಗಡಿಗಳು ತಗೊಳ್ಳಿ, ಯಾರಾದ್ರೂ ನಮ್ಮ ಕನ್ನಡದವ್ರ ಉದ್ಯಮ, ಚಿನ್ನದ ಅಂಗಡಿಗಳು, ಕನ್ನಡದವ್ರು ಇದಾರ ಉದ್ಯಮಿಗಳು, ಹೋಗ್ಲಿ ಇಲ್ಲಿಗೆ ಬಂದಿದಾರಲ್ಲ. ನಾವಿಲ್ಲಿ ಬಂದಿದ್ದೀವಿ, ಇಲ್ಲಿ ಬದುಕ್ತಾ ಇದೀವಿ, 10-20 ವರ್ಷದಿಂದ ಇಲ್ಲೇ ಇದೀವಿ. ಕನಿಷ್ಠ ಕನ್ನಡವನ್ನ ಕಲಿತು ಕನ್ನಡ ಭಾಷೆಯಲ್ಲಿ ಮಾತಾಡಿ ಒಂದು ಕಾರ್ಯಕ್ರಮಗಳ ಕನ್ನಡದಲ್ಲಿ ಮಾಡಲ್ಲ, ಓಲಿ ಫಲಕಗಳನ್ನಾದ್ರೂ ಕನ್ನಡದಲ್ಲಿ ಹಾಕ್ತಾರ, ಅದನ್ನೂ ಹಾಕಲ್ಲ. ಇಂಥ ದುರಹಂಕಾರಿ ತೋರ್ತಕ್ಕಂಥವ್ರಿಗೆ ನಾವು ಎಷ್ಟು ದಿನ ಅಂತ ನೋಡ್ತಾ ಕೂತ್ಕೊಳ್ಳೋದು? ಮಸಿ ಬಳಿತಾ ಇರದೆ, ಕಿತ್ತು ಬಿಸಾಕ್ತಾ ಇರದೆ. ಏನ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು? ಕನ್ನಡಕ್ಕೋಸ್ಕರ ನಮ್ಮನ್ನ ರೌಡಿಗಳು ಅಂತೀರಾ? ಅನ್ರಿ, ದೇಶದ್ರೋಹಿಗಳು ಅಂತೀರಾ? ನಾನು ಹೇಳ್ತೀನಿ ಕೇಳಿ, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನ ಬಳಸಿ ಅನ್ನೋನು ಹೇಗೆ ಸ್ವಾಮಿ ದೇಶದ್ರೋಹಿಗೆ ಸಾಧ್ಯ? ನಿಜವಾಗೂ ಹೇಳ್ತೀವಿ ಕೇಳಿ, ನಾವು ನಿಜವಾದ ದೇಶ ಪ್ರೇಮಿಗಳು, ಕನ್ನಡಿಗರು. ನಾವು ಯಾವುದೇ ರಾಜ್ಯಕ್ಕೆ ಹೋಗ್ಲಿ, ಆ ರಾಜ್ಯದ ಭಾಷಿಕರಾಗಿ ಬದುಕ್ತೀವಿ ನಾವು. ನೀವು ಗಮನಿಸಿದ್ರೆ ಎಲ್ಲರೂ ಕನ್ನಡಿಗರು ಜಗಳ ಮಾಡ್ಕೊಂಡಿರೋದು ಬೇರೆ ರಾಜ್ಯದಲ್ಲಿ ಭಾಷೆ ವಿಚಾರದಲ್ಲಿ. ಎಲ್ಲೇ ಹೋದ್ರು ನಾವು ಆ ಭಾಷಿಕರಾಗಿ ಬದುಕ್ತೀವಿ. ಯಾವ ರಾಜ್ಯಕ್ಕೆ ಹೋಗಿ ಯಾವ ಭಾಷೆಯನ್ನು ಬಳಸಿ ಬದುಕ್ತಾನೆ ಅವನು ನಿಜವಾದ ದೇಶ ಪ್ರೇಮಿ. ಇದು ಒಕ್ಕೂಟ ವ್ಯವಸ್ಥೆ ಭಾರತ ಅನ್ನೋದು ದೇಶ ಅಲ್ಲ. ಇದು ಕಾನ್ಸ್ಟಿಟ್ಯೂಷನ್ 1 ಕಲಂ 1 ಇದನ್ನೇ ಹೇಳೋದು.
ಒಂದು ಭಾಷೆಗಳ ಆಧಾರದಲ್ಲಿ ಆಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಇದು. ಆಯಾಯ ರಾಜ್ಯದಲ್ಲಿ ಆಯಾಯ ಭಾಷೆಗಳ ಸಾರ್ವಭೌಮ. ಆದ್ದರಿಂದ ನಾವು ಹೇಗೆ ನಿಮ್ಮ ರಾಜ್ಯಕ್ಕೆ ಬಂದಾಗ ನಿಮಗೆ ಗೌರವ ಕೊಟ್ಟು ನಿಮ್ಮ ಭಾಷೆ ಬಳಸಿ ಬದುಕ್ತೀವಿ ನಾವು, ಹಾಗೆ ನೀವು ಅಲ್ಲಿಂದ ಇಲ್ಲಿ ಬಂದಿರೋರು ನಿಮ್ಮ ಗಾಂಚಲಿನ ತೋರ್ಸಕ್ ಹೋಗ್ಬೇಡಿ ಇಲ್ಲಿ ನಮ್ಮ ಹತ್ರ. ನಿಮ್ಮ ಗಾಂಚಲಿನ ಇಲ್ಲಿ ಯಾರೋ ಇಲ್ಲಿ ಓಟ್ಗೋಸ್ಕರ ಇನ್ನೊಂದಕ್ಕೋಸ್ಕರ ನಮ್ಮ ಬೆಂಬಲವಾಗಿ ನಿಲ್ತಾರೆ ಅಂತ ನೀವೇನಾದ್ರೂ ಇನ್ನು ಮುಂದೆ ಅನ್ಕೊಂಡಿದ್ರೆ, ಇಷ್ಟು ದಿನ ಆಗಿದ್ದು ಆಗೋಯ್ತು ಬಿಡಿ, ಇನ್ನು ಮುಂದೆ ಅನ್ಕೊಂಡಿದ್ರೆ ನೀವು ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ. ಅಂಗಡಿಗೆ ನುಗ್ತೀವಿ. ನೀವು ಕನ್ನಡ ಹಾಕತನಕ ಬಿಡಲ್ಲ. ನೀವು ಕನ್ನಡ ಬಳಸಿ, ನಿಮ್ಮನ್ನೇನು ಬೇಡ ಅಂತ ಹೇಳಲ್ಲ, ನಿಮ್ಮನ್ನ ದ್ವೇಷನೂ ಮಾಡಲ್ಲ, ನಿಮ್ಮ ಬಗ್ಗೆ ನಾವು ಯಾವುದೇ ರೀತಿಯಾದ ಒಂದು ತಕರಾರು ಏನಿಲ್ಲ. ಕನ್ನಡ ಬಳಸಿ ನಿಮ್ಮ ಕಾರ್ಯಕ್ರಮದಲ್ಲಿ. ಕನ್ನಡ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಲೈಟಿಂಗ್ ಬೋರ್ಡ್ ಮಾಡ್ತಾರೆ. ಇದೊಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ಲೈಟಿಂಗ್ ಬೋರ್ಡ್ ಮೇಲ್ಗಡೆ ಲೈಟಿಂಗ್ ಅಲ್ಲಿ ಇಂಗ್ಲಿಷ್ ಹಾಕೋದು, ಕೆಳಗಡೆ ಅಕ್ಷರಗಳಲ್ಲಿ ಕನ್ನಡ ಹಾಕೋದು, ಇದನ್ನು ಒಪ್ಪೋದಿಲ್ಲ. ಲೈಟಿಂಗ್ ಬೋರ್ಡ್ ಹಾಕಿದ್ರೆ ನೀವು ನೈಟ್ ಕಾಣಿಸೋ ತರ, ರಾತ್ರಿ ಕಾಣಿಸೋ ತರ, ಅದು 60-65% ಕನ್ನಡದಲ್ಲಿ ಇರಬೇಕು. ಅಥವಾ ಅದಕ್ಕಿಂತ 80% ಬಳಸ್ತೀನಿ ಅಂದ್ರೂ ಓಕೆ. ಮೇಲ್ಗಡೆ ಲೈಟಿಂಗ್ ಬೋರ್ಡ್ ಕನ್ನಡ ದೊಡ್ಡದಿರ್ಲಿ, ಚಿಕ್ಕದಾಗಿ ನೀವು ಇಂಗ್ಲಿಷ್ ಬಳಸ್ಕೊಳ್ಳಿ. ಆಮೇಲೆ ಅಂಗಡಿ ಒಳಭಾಗ, ಈಗ ನೀವು ಯಾವುದೋ ರೆಸ್ಟೋರೆಂಟ್ಗೆ ಹೋಗಿ, ಮಾಲ್ಗೆ ಹೋಗಿ, ಹೊರಗಡೆ ಮಾತ್ರ ದೊಡ್ಡದಾಗಿ ಒಂದು ಕನ್ನಡ ಹಾಕ್ಬಿಟ್ಟು ಒಳಗಡೆ ಎಲ್ಲ ನಾವು ಇಂಗ್ಲಿಷ್ ಬಳಸ್ತೇವೆ. ನೀವು ಎಲ್ಲೆಲ್ಲಿ ಇಂಗ್ಲಿಷ್ ಅನ್ನ ಬಳಸ್ತೀರಾ ಜಾಗದಲ್ಲೆಲ್ಲ 60-70% ಕನ್ನಡ ಇರಬೇಕು. ಇದು ನಮ್ಮ ಉದ್ದೇಶ. ಅಂಗಡಿ ಒಳಗಿರ್ಲಿ ಹೊರಗಿರ್ಲಿ, ಇದು ನಮ್ಮ ಉದ್ದೇಶ. ಅದು ಖಾಲಿ ಬೆಂಗಳೂರಿಗಷ್ಟೇ ಸೀಮಿತನ ಅಲ್ಲ, ರಾಜ್ಯದ ಎಲ್ಲೆಡೆ. ಇನ್ನು ಕೆಲವರು ಪಂಥಾಹ್ವಾನ ಕೊಟ್ಟಿದ್ದಾರೆ, ನಮ್ಮ ಜಾಗಕ್ಕೆ ಬಂದು ಕೇಳ್ರಿ ಅಂತ ಹೇಳಿ. ಒಂದಷ್ಟು ಜನ ಪಂಥಾಹ್ವಾನ ನೋಡ್ದೋ ಟ್ವಿಟರ್ಲೆಲ್ಲ, ನಿಮಗೆ ತಾಕತ್ತಿದ್ರೆ ಬನ್ನಿ ಅಂತ ಹೇಳಿ. ಫೇಕ್ ಐಡಿಗಳನ್ನ ಮಾಡಿಕೊಂಡು ತಾಕತ್ತನ್ನ ಪ್ರಶ್ನೆ ಮಾಡೋದಲ್ಲ. ಇಲ್ಲಿದೀವಿ ನೋಡಿ ಅಪ್ಪನ ಗುಡ್ದು ಮಕ್ಕಳು, ಒರಿಜಿನಲ್ ಐಡಿಲಿ ಅಲ್ಲ ಹಾಕಬೇಕು. ನೀವು ನಿಮ್ಮ ತಾಕತ್ನ ಒರಿಜಿನಲ್ ಐಡಿಲಿ ನಿಮ್ಮ ನಂಬರ್ ಹಾಕ್ಬಿಟ್ಟು ಯಾವ ಜಾಗ ಅಂತ ಹಾಕಬೇಕು. ನೀವು ಹೇಳಿದ ಟೈಮ್ಗೆ ನಾವು ಅಲ್ಲಿ ಬರಲಿಲ್ಲ ಅಂತ ತಂದ್ರೆ ನಾವು ಕನ್ನಡ ಹೋರಾಟಗಾರರೇ ಅಲ್ಲ. ಇದು ನಮ್ಮ ತಾಕತ್ತು. ಯಾರಾದ್ರೂ ಈ ಲೈವ್ ಆ ರೀತಿ ಪಂಥಾಹ್ವಾನ ಕೊಟ್ಟಿರೋರು ಯಾರು ನೋಡ್ತಾ ಇದ್ರೆ ನಾವು ರೆಡಿ ಇದೀವಿ. ನೀವು ಎಲ್ಲಿ ಕರೆದ್ರು ಬರೋದಕ್ಕೆ, ನೀವು ಯಾವ ಗಲ್ಲಿ ಒಳಗೆ ಕರೆದ್ರು ನಾವು ರೆಡಿ ಇದೀವಿ ಬರೋದಕ್ಕೆ. ನಿಮಗೆ ಒಂದು ಹೇಳ್ತೀನಿ ಕೇಳಿ, ಕೆಲವ್ರಿಗೆ ದಯಮಾಡಿ ನಿಮ್ಮ ಕೈಲಿ ಮಾಡೋಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಮಾಡೋರ್ಗಾದ್ರೂ ಕಾಲು ಎಳಿತಾ ಕೂತ್ಕೋಬೇಡಿ. ನೀವು ಕಾಲು ಎಳೆದ್ರೂ ಈ ಅಭಿಯಾನ ಅಂತೂ ನಿಲ್ಲಲ್ಲ, ನೀವು ಕಾಲು ಎಳಿಲಿಲ್ಲ ಅಂದ್ರೂ ಈ ಅಭಿಯಾನ ನಿಲ್ಲಲ್ಲ. ದೊಡ್ಡ ಮಟ್ಟದಲ್ಲಂತೂ ಈ ಅಭಿಯಾನ ಆಗುತ್ತೆ. ಎಲ್ಲಿ ನೋಡಿದ್ರು ಕನ್ನಡ ಕಣ್ಣಿಗೆ ಕಾಣಿಸ್ಬೇಕು, ಕನ್ನಡ ಕಿವಿ ಕೇಳಿಸ್ಬೇಕು. ಯಾವ ಬ್ಯಾಂಕ್ಗಳಿಗೆ ಹೋಗಿ ಇವತ್ತು 10-20 ವರ್ಷದ ಹಿಂದೆ ಹೋದ್ರೆ ಬರೀ ಕನ್ನಡ ಬೇಕು ಕಾಣಿಸ್ತಾ ಇತ್ತು. ಬನ್ನಿ ಕೊಡ್ರೆ, ಬನ್ನಿ ಸರ್ ಕೂತ್ಕೊಳ್ಳಿ, ಬನ್ನಿ ಸರ್ ಏನು ದುಡ್ಡು ತಗೊಳಕ್ ಬಂದಾರ ಸರ್, ಚಲನ್ ತಗೊಳಕ್ ಬಂದಾರ ಸರ್, ಈ ರೀತಿನೇ ಕೇಳಿಸ್ತಾ ಇತ್ತು ನಿಮ್ಗೆ ಬ್ಯಾಂಕ್ಗಳಲ್ಲಿ. ಇವತ್ತು ಹೋಗಿ ಸರ್ ಯಾವ್ದಾದ್ರು ಬ್ಯಾಂಕ್ಗಳಿಗೆ ಹೋದ್ರೆ ಕ್ಯಾ ಚಾಹಿಯೆ, ಲೈನ್ ಮೇ ಕೊಡೋ, ಬಹರ್ ಚಲೋ, ಏನ್ರಿ ಇದು ಅರ್ಥ? ಇದು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು ಕಟ್ಟಿದಂತ ಬ್ಯಾಂಕ್ಗಳಲ್ಲಿ ಎಲ್ಲಿಂದನೋ ಬಂದನೋ RBI ರೂಲ್ಸ್ ನ ಫಾಲೋ ಮಾಡಲ್ಲ. 6 ತಿಂಗಳ ಒಳಗೆ ಕನ್ನಡ ಕಲಿಬೇಕು. ನಮಗ್ ದಬ್ಬಾಳೆ ಮಾಡ್ತಾರೆ. ದಬ್ಬಾಳಿಕೆನ ನೀವು ಹಿಂದಿ ಮಾತಾಡ್ಲಿಲ್ಲ ಅಂದ್ರೆ ದೇಶ ಬಿಟ್ಟು ಹೋಗಿ ಅಂತ ತಂತಾರೆ. ಇವ್ರ ಅಪ್ಪಂದ ದೇಶ, ಇವ್ರ ಅಪ್ಪಂದ ಕರ್ನಾಟಕ. ಈ ಅಭಿಯಾನಗಳು ದಯಮಾಡಿ ನಾನು ಹೇಳ್ತೀನಿ, ಪೊಲೀಸ್ ಸಿಬ್ಬಂದಿಯವರು ಯಾರಾದ್ರೂ ದಯವಿಟ್ಟು ನೋಡ್ತಾ ಇದ್ರೆ, ಇಲ್ಲಿ ನಮ್ಮ ತಪ್ಪು ಏನೂ ಇಲ್ಲ. ನಾವು ಕೇಳ್ತಾ ಇರೋದು ಕನ್ನಡ ಬಳಸಿದ್ರೆ ನಾವ್ ಯಾರನ್ನೂ ಕೇಳಲ್ಲ. ಹಾಗೂ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿ ಅವರೇನಾದ್ರೂ ಕನ್ನಡ ಬಳಸೋದಕ್ಕೆ ಇದು ಮಾಡ್ತಾ ಇದಾರೆ, ಏನೋ ಬಳಸೋದೇ ಇಲ್ಲ, ನಾವು ದುರಹಂಕಾರ ತೋರ್ತೀವಿ ಅಂದ್ರೆ ನಮ್ಮ ಮೇಲೆ ಏನ್ ಮಾಡ್ಬೋದು, ಮ್ಯಾಕ್ಸಿಮಮ್ ಒಂದು ಕೇಸ್ ಮಾಡ್ಬೋದು. ಮಾಡ್ಕೊಡ್ರಿ ಕೇಸ್ನ. ನಾವಂತೂ ಕನ್ನಡಕ್ಕೋಸ್ಕರ ಕೇಸ್ಗಳು ಹಾಕಕ್ಕೂ ಸದ್ಯ, ಕೆಲವು ರೌಡಿಗಳು ಅಂತ ಕರ್ಸ್ಕೊಳ್ಳೋಕ್ಕೂ ಸದ್ಯ, ದೇಶದ್ರೋಹಿಗಳು ಅಂತಾರೆ ದೇಶದ್ರೋಹಿಗಳು ಅಂತ ಕರ್ಸ್ಕೊಳ್ಳೋಕ್ಕೂ ಸತ್ಯ. ನೀವೇನ್ ಬೇಕಾದ್ರೂ ಕರ್ರಿ, ಕನ್ನಡಕ್ಕೋಸ್ಕರ ಎಲ್ಲವನ್ನೂ ಸಹಿಸ್ಕೋತೀವಿ. ನೀವು ಹೇಳ್ತಾನೆ ಇರಿ, ನೀವು ಕಾಲು ಎಳಿತಾನೆ ಇರಿ, ನಮ್ಮ ಕೆಲಸಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ದಯಮಾಡಿ ಎಲ್ಲಾ ಸಂಘಟನೆ ಹೋರಾಟಗಾರರಿಗೆ, ಎಷ್ಟು ಸಂಘಟನೆಗಳು ಒಬ್ಬರ ಹೆಸರು ಹೇಳಿದ್ರೆ ಒಬ್ರಿಗೆ ಬೇಸರ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ನಿಮ್ಮ ಬಡಾವಣೆಗಳಲ್ಲಿ ಇದೇ ಭಾನುವಾರನೋ ಶನಿವಾರನೋ ಇಲ್ಲ 27ನೇ ತಾರೀಕು ನಮ್ಮ ರಕ್ಷಣಾ ವೇದಿಕೆಯವರು ಇದರಿಂದ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸಾದಳ್ಳಿ ಗೇಟ್ ಇಂದ ಸಾಧ್ಯವಾದವ್ರು ಪಾಲ್ಗೊಳ್ಳಿ 10 ಗಂಟೆಗೆ. ಅಲ್ಲಿಂದ ದೊಡ್ಡ ರ್ಯಾಲಿ. ನಾನು ಪೊಲೀಸ್ ಸಿಬ್ಬಂದಿಯವರಿಗೆ ಹೇಳ್ತೀನಿ, ಮಿನಿಮಮ್ ಬರ BMTC ಬಸ್ ಎಲ್ಲ ತಗೊಂಡು ಹೋಗ್ಬೇಕು. ನೀವು ಅಲ್ಲಿಂದ ಕರ್ಕೊ ಬರ್ಬೇಕು ಅಂದ್ರೆ ಆಗಲ್ಲ ನಿಮ್ ಕೈಲಿ. ದಯಮಾಡಿ ಹೇಳ್ತೀನಿ, ದಯವಿಟ್ಟು ಸಹಕರಿಸಿ. ನಾವು ನ್ಯಾಯಯುತವಾಗಿ ಕನ್ನಡ ಕೇಳ್ತಾ ಇದೀವಿ. BBMP ಕಮಿಷನರ್ ಯಾರೋ ಅಧಿಕಾರಿಗಳಿದ್ದಾರೆ, ಏನಕ್ರಿ ನೀವೆಲ್ಲ ಬಿಟ್ಬಿಟ್ಟು ಮನೆಗೆ ಹೋಗ್ರಿ, ನಿಮ್ ಜಾಗದಲ್ಲಿ ಕೂರ್ಸ್ರಿ ಕನ್ನಡ ಹೋರಾಟಗಾರನ ಒಂದು ವಾರದಲ್ಲಿ. ಆಮೇಲೆ ಇನ್ನೊಂದಷ್ಟು ಶಾಲೆಗಳು, ಒಂದಷ್ಟು ಖಾಸಗಿ ಶಾಲೆಗಳು ಮಕ್ಕಳುಗಳಿಗೆ ಫೈನ್ ಹಾಕೋದು, ದಂಡ ಹಾಕೋದು, ಏನೋ ಕನ್ನಡ ಮಾತಾಡಿದ್ರೆ ನಾಚಿಕೆ ಕೆಟ್ಟವ್ರೆ. ಒಂದಷ್ಟು ಖಾಸಗಿ ಶಾಲೆಗಳು, ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಫೈನ್ ಹಾಕಿ ನಮ್ಮ ಕನ್ನಡದ ಮಕ್ಕಳು, ಕನ್ನಡ ವಾತಾವರಣ ಇರ್ತಕ್ಕಂಥ ಮಕ್ಕಳಲ್ಲಿ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ಮಾತಾಡಿದ್ರೆ 10-20 ರೂಪಾಯಿ ಫೈನ್ ಹಾಕೋದು. ನಾವು ನಿಜಕ್ಕೂ ಫೈನ್ ಹಾಕ್ಬೇಕಾಗಿರೋದು ಅಥವಾ ದಂಡ ಹಾಕ್ಬೇಕಾಗಿರೋದು ಯಾರು ಗೊತ್ತಾ? ಯಾರು ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದು 10 ವರ್ಷ 15 ವರ್ಷ ಇಲ್ಲಿ ಇದ್ರೂ ಸಹ
ಒಂದು ಪದ ಕನ್ನಡ ಮಾತಾಡದೆ ನಮ್ಮಲ್ಲಿಗೆ ದಬ್ಬಾಳಿಕೆ ಮಾಡ್ತಾರಲ್ಲ ಅವ್ರಿಗೆ ಫೈನ್ ಹಾಕ್ಬೇಕಾಗಿರೋದು, ಅವ್ರಿಗೆ ನಾವು ದಂಡ ಹಾಕ್ಬೇಕಾಗಿರೋದು. ನಮ್ಮ ಕನ್ನಡಿಗರ ಮೇಲೆ ಅಲ್ವಾ, ನಮ್ಮ ಹುಡುಗರ ಮೇಲೆ ಅಲ್ಲ ನೀವು ದಂಡ ಹಾಕ್ಬೇಕಾಗಿರೋದು. ಆ ರೀತಿ ಯಾರಾದ್ರೂ ಇದ್ದೆ ದಯಮಾಡಿ ನಮ್ಮ ಇನ್ಬಾಕ್ಸ್ಗೆ ಕಳಿಸಿ, ಆ ಶಾಲೆಯನ್ನೇ ಮುಂದೆ ಕೂತು ಬಂದ್ ಮಾಡುವಂತ ಕೆಲಸವನ್ನು ಮಾಡೋಣ. ಮಕ್ಕಳುಗಳಿಗೆ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಠ ಮಾಡ್ತೀರಾ ಮಾಡಿ, ಬೇಡ ಅಂತ ಹೇಳಲ್ಲ. ನೀವು ಒತ್ತಾಯಪೂರ್ವಕವಾಗಿ ನೀವು ಮಕ್ಕಳಿಗೆ ನೀವು ಹೇಗೆ ದಂಡ ಹಾಕ್ತೀರಾ? ನೀವು ಈ ರೀತಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈಗ ವಿಷಯ ಏನು ಇಷ್ಟೇ, ಫಲಕಗಳಲ್ಲಿ ಕನ್ನಡ ಇರಲೇಬೇಕು. 60% ಜಾಸ್ತಿ ಅಂದ್ರೆ 60 ಹಾಕ್ಬೇಕು ಅಂತಿಲ್ಲ. ನೀವು 70% ಹಾಕ್ಬೋದು, 80% ಹಾಕ್ಬೋದು. ನೀವು ಇಲ್ಲಿ ಅನ್ನ ತಿಂತಾ ಇದ್ರೆ ಅಂದ್ರೆ 100% ಕನ್ನಡನೂ ಬಳಸ್ಬೋದು. ನೀವು ಬೇಡ ಅಂತ ಹೇಳಲ್ಲ. ಇದೊಂಥರ ತೋಡ್ದಪ್ಪನ ಚಿತ್ರ ಆಗೋಗಿದೆ ನಮ್ದು ಕರ್ನಾಟಕ. ಬರೋರೆಲ್ಲ ಬರ್ತಾ ಇದ್ದಾರೆ, ಬದುಕಕ್ಕೆ ಅವಕಾಶ ಮಾಡಿಕೊಟ್ರೆ. ನೀವು ಯಾವುದೇ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ, ಇವತ್ತು ನೀವು ಯಾವ್ದಾದ್ರು ಬೆಂಗಳೂರು ವೈಟ್ ಫೀಲ್ಡು ಅಥವಾ ಬೇಡ ಇಲ್ಲೇ ಬನ್ನಿ ಅಪ್ಪ ಎಲೆಕ್ಟ್ರಾನಿಕ್ ಸಿಟಿ, ನೀವು ಅಪಾರ್ಟ್ಮೆಂಟ್ ಯಾವ್ದಾದ್ರು ಹೊಸ ಅಪಾರ್ಟ್ಮೆಂಟ್ಗೆ ಹೋಗಿ, ಒಂದು 100 ಫ್ಲಾಟ್ ಇರ್ತದೆ. ಆ ಅಪಾರ್ಟ್ಮೆಂಟ್ ಫ್ಲಾಟ್ಗಳು 100 ಮನೆಗಳು, ಕನಿಷ್ಠ 2-3 ಜನನಾರು ಕನ್ನಡಿಗರು ಇರ್ತಾರೇನ್ರಿ ಅಲ್ಲಿ? 2-3 ಜನ. ಮೊನ್ನೆ ಇದೇ ರಾಜ್ಯೋತ್ಸವ ಆದಾಗ ಹಲವಾರು ಕಂಪನಿಗಳು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಪೊಂಗಲ್ ಅಂತೆ, ಆಮೇಲೆ ಇದ್ಯಾವುದೋ ಒಂದು ಹಬ್ಬ ಅದೆಂಥದ್ದು ಒಂದು ಹೆಸರು, ಅದೇನೇನೋ ಹಬ್ಬಗಳು ಅವರ ಇದರಲ್ಲಿ ಮಾಡೋದು ದೊಡ್ಡದಾಗಿ. ಇದ್ಯಾವುದೋ ಕೇರಳದ್ದು ಒಂದು ಹಬ್ಬ ಮಾಡಿದ್ರು ಮೊನ್ನೆ, ಅದ್ರ ಹೆಸರು ಮರ್ತೆ ನಾನು. ಆ ಹಬ್ಬಗಳನ್ನೆಲ್ಲ ಮಾಡೋದಕ್ಕೆ ಆಫೀಸಿಗೆ ರಜೆ ಕೊಟ್ಕೊಂಡು ದೊಡ್ಡದಾಗಿ ಹಬ್ಬ ಮಾಡ್ತೀರಾ. ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಕನ್ನಡ ಬಳಸಕ್ಕೆ ಯೋಗ್ಯತೆ ಇಲ್ಲ. ಕನ್ನಡದವರು ಕೆಲ್ಸಕ್ಕೆ ಬರ್ತಕ್ಕಂಥ ಕನ್ನಡದವ್ರಿಗೆ ಇಲ್ಲಿ ಇರ್ತಕ್ಕಂಥ ಒಂದಷ್ಟು ಯಾರ್ಯಾರ ಉತ್ತರ ಭಾರತದಿಂದ ಬಂದ ಮ್ಯಾನೇಜ್ಮೆಂಟ್ ಅಲ್ಲಿ ಇದಿರಲ್ಲ, ನೀವು ಇಲ್ಲಿ ಇರ್ತಕ್ಕಂಥವ್ರು ನೀವೇನ್ ಮಾಡ್ತಾ ಇದ್ದೀರಿ ಗೊತ್ತಾ? ಒಂದು ನಿಮ್ಮದೇ ಆದಂತ ಒಂದು ಸ್ಥಾಪನೆ, ನಿಮ್ಮದೇ ಆದಂತ ಒಂದು ಗುಂಪು ಕಟ್ಟಿಕೊಂಡು ಕನ್ನಡದವ್ರನ್ನ ತುಳಿಬೇಕು ಅಂತಾನೆ ಎಷ್ಟೋ ಜನ ಒಳ್ಳೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಟ್ಯಾಲೆಂಟ್ ಇರ್ತಕ್ಕಂಥ ಕನ್ನಡದವ್ರಿಗೆ ಅವಕಾಶ ಕೊಡದೆ ನೀವು ಅವ್ರನ್ನೆಲ್ಲ ಬೀದಿಗೆ ತಳ್ಳಿ ನಿಮ್ಮವ್ರನ್ನ ಕೂರಿಸ್ಕೊಂಡು ನಿಮ್ಮ ಜಾಗದಲ್ಲಿ ಇವತ್ತು ಕರ್ನಾಟಕದ ನೆಲದಲ್ಲಿ ಕನ್ನಡಿಗರನ್ನೇ ನೀವು ತುಳಿಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕಾಗಲ್ಲ. ಇದು ಅನ್ಯಾಯ, ಇದು ಅಕ್ಷರಶಃ ಅನ್ಯಾಯ. ಇದಾಗ್ತಾ ಇರ್ತಕ್ಕಂಥದ್ದು. ನಾವು ಈ ಮೂಲಕ ದಯಮಾಡಿ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ಭಾಗದಲ್ಲಿ ಈಗ ಒಂದೇನು ಅಂತಂದ್ರೆ ಮೊದಲನೇ ಹಂತ ಇದು ಫಲಕಗಳಲ್ಲಿ ಕನ್ನಡ ಆಗಬೇಕು. ಸರ್ಕಾರನು ಆದೇಶ ಮಾಡಿದೆ. ನಾವೆಲ್ಲರೂ ಇದಕ್ಕೇನು ಕರ್ನಾಟಕ ರಕ್ಷಣಾ ವೇದಿಕೆ ಒಂದೇ ಸಂಘಟನೆ ಹೋರಾಡಬೇಕಾ? ಇಲ್ಲ, ಎಲ್ಲರೂ ನಿಮ್ಮ ಬಡಾವಣೆಗಳಲ್ಲಿ ನಿಮ್ಮ ಏರಿಯಾದಲ್ಲಿ 27ನೇ ತಾರೀಕೆ ಚಾಲು ಮಾಡಿ, ನೀವು ಅವತ್ತೇ ಮಾಡಿ. ಇಲ್ಲ ಬೇಡ, ಒಂದು 2 ದಿನ ಬಿಟ್ಟು ಇಟ್ಕೊಳ್ಳಿ. ಈಗ ನಾವು 30ನೇ ತಾರೀಕು HSR ಲೇಔಟಲ್ಲಿ ಮಾಡ್ತಾ ಇದೀವಿ, ಮಾಡೋಣ. ಎಲ್ಲಾ ಕಡೆ ಕನ್ನಡ ರಾರಾಜಿಸಿ. ಮೊದಲನೇ ಹಂತ ಕನ್ನಡ ನಾಮಫಲಕ ಎಲ್ಲಾ ಕಡೆ ಆಯ್ತು ಅಂತ ತಂದ್ಮೇಲೆ 2ನೇ ಹಂತ ಕನ್ನಡಿಗರಿಗೆ ಉದ್ಯೋಗ. ಈ ರೀತಿ ಮಾಡ್ಕೊಂಡು ಹೋದ್ರೆ ಈಗ ಇಲ್ಲಿ ಒಂದಷ್ಟು ಜನ ತುಂಬಾ ಪ್ಲಾನ್ ಮಾಡಿದ್ದಾರೆ ನೋಡಿ. ಈ ಜ್ಞಾಪಕ ಬಂತು, ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ದೊಡ್ಡ ಹುನ್ನಾರ. ನಮ್ಮ ರಾಜರು, ನಾಲ್ವಡಿ ಪ್ರಭುಗಳು, ಕೆಂಪೇಗೌಡರು ಕಟ್ಟದಂತ ಬೆಂಗಳೂರನ್ನ ಮೊದಲನೇ ಹಂತವೇ ಇವರು ಹಿಂದಿ ತುಂಬೋದು, ಇಲ್ಲಿ ಇಂಗ್ಲಿಷ್ ತುಂಬೋದು, ಕನ್ನಡಕ್ಕೆ ಬೆಲೆ ಇಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವರು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಇಲ್ಲಿ ದೊಡ್ಡ ಮಟ್ಟದ ಸಂಚು ನಡೀತಾ ಇದೆ. ಅದರದ ಹಂತವಾಗಿ ನೀವು ನೋಡಿದ್ರಲ್ಲ, ಮೊನ್ನೆ ನಂದಿನಿನ ತಮ್ಮ ಕೈಗೆ ತಗೊಳಕ್ ನೋಡಿದ್ರು, ಯಾವಾಗ ಕನ್ನಡಿಗ ತಿರುಗಿ ಬಿದ್ರು ನಿಲ್ತು. ಈಗ ಬೆಂಗಳೂರನ್ನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಅಂತ ಹೇಳಿ ಮಾಡಿರ್ತಕ್ಕಂಥ ದೊಡ್ಡ ಸಂಚನ್ನ ನೀವೆಲ್ಲರೂ ತಡೆದು ನಿಲ್ಲಿಸಬೇಕು. ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಇದು ಕನ್ನಡಿಗರದು. 1947 ಸ್ವತಂತ್ರ ಬಂದ ಮೇಲೆ ನಾವು ಭಾರತೀಯರು ಒಪ್ಕೋತೀವಿ. ಅದಕ್ಕೂ ಮುಂಚೆ 5-6 ಸಾವಿರ ವರ್ಷಗಳಿಂದ ನಾವು ಕನ್ನಡಿಗರು. ನಮ್ಮ ನೆಲವನ್ನ ಯಾರಿಗೋ ಬಿಟ್ಕೊಟ್ಬಿಟ್ಟು ಇಲ್ಲಿ ನಾವು ಭಿಕ್ಷೆ ಬೇಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ, ನಾವು ಒಪ್ಪೋದಿಲ್ಲ. ಹಾಗಾಗಿ ದಬ್ಬಾಳಿಕೆಗಳು ಏನೇ ನಡೆದ್ರು, ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಏನೇ ದಬ್ಬಾಳಿಕೆಗಳು ಏನೇ ನಡೆದ್ರು ದಯಮಾಡಿ ಹೋರಾಟಗಾರರಿದ್ದಾರೆ, ಅವ್ರ ಇನ್ಬಾಕ್ಸ್ಗೆ ಮೆಸೇಜ್ ಮಾಡಿ, ಇನ್ಬಾಕ್ಸ್ಗೆ ನಿಮ್ಮ ಸಮಸ್ಯೆನ ಹೇಳಿ. ನಿಮ್ಗೆ ಏನೇ ಸಮಸ್ಯೆಗಳಾದ್ರೂ ಯಾರು ಬರಲ್ಲ, ನಾನು ಬರ್ತೀನಿ ನಿಮ್ಮ ಜೊತೆ. ನಮ್ಮ ಸಂಘಟನೆ ಇರ್ತದೆ, ಎಲ್ಲಾ ಸಂಘಟನೆಗಳು, ಇಲ್ಲಿ ನನ್ನ ಸಂಘಟನೆ ಅಂತ ತಗೊಳ್ಳಲ್ಲ. ಹೋರಾಟಗಾರರು ನಿಮ್ಗೆ ಏನೇ ಸಮಸ್ಯೆ ಆದ್ರೂ ನಾವು ಜೊತೆಲಿರ್ತೀವಿ. ಇಲ್ಲ ಅಂದ್ರೆ ಒಂದು ಹೇಳ್ತೀನಿ ಕೇಳಿ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಒಂದು ಗಿಡ ಕ್ಲೀನ್ ಮಾಡೋನು ಯಾರೋ ಹಿಂದಿಯವನು, ಕಟ್ಟಿಂಗ್ ಮಾಡೋರು ಹಿಂದಿಯವರು, ಆಟೋ ಓಡಿಸೋರು ಹಿಂದಿಯವರು, ಕ್ಯಾಬ್ ಡ್ರೈವರ್ಸ್ ಹಿಂದಿಯವರು. ಇವತ್ತು ಏನ್ ಕತೆ ಇದು? ಬೆಂಗಳೂರು ಮಾಲಲ್ಲಿ ಹೋಗಿ ನೀವು ನಿಂತ್ಕೊಂಡ್ರೆ ಒಳಗಡೆ ನೀವು ಮಾಲ್ಗೆ ಎಂಟ್ರಿ ತಗೋಬೇಕು ಅಂದ್ರೆ ಖಾಲಿ ಟಿಕೆಟ್ ಅದೇನೇನೋ ಒಳಗಡೆ ಬಿಡಂತವ್ರು ಹಿಂದಿಯವರು. ಇದೇನು ನಡೀತಾ ಇದೆ ಬೆಂಗಳೂರಲ್ಲಿ ಇವತ್ತು? ಒಂದು ಬೆಂಗಳೂರು ಇದು ಬಿಟ್ಟು ಇದು ಈಗ ಎಲ್ಲೆಲ್ಲಿ ಹೋಗಿ ತಲುಪ್ತಾ ಇದೆ. ಇದು ಬೇರೆ ಬೇರೆ ನಮ್ಮ ಜಿಲ್ಲೆಗಳಿಗೆ, ಅಂದ್ರೆ ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ನಾವು ಎಲ್ಲವನ್ನ ಬಿಟ್ಬಿಟ್ಟು ನಿಂತ್ಕೊಳ್ಳೋದಕ್ಕಾಗಲ್ಲ ಸ್ವಾಮಿ, ಇದು ಆಗಲ್ಲ. ಇಲ್ಲಿ ಒಂದೇನಂದ್ರೆ ನೋಡಿ ಸಾಕಾಗಿದೆ. ಅವ್ರಿಗೂ ಮನವಿ ಕೊಟ್ಟಿದ್ದೀವಿ, ಪ್ರೀತಿಯಿಂದ ಹೇಳಿದ್ದೀವಿ, ಎಲ್ಲವನ್ನು ಮಾಡಿದ್ದೀವಿ. ದಯವಿಟ್ಟು ಅದಕ್ಕೆ ಇನ್ಮೇಲೆ ಅವಕಾಶ ಇಲ್ಲ.
27 ಒಳಗಾಗಿ ಏನು ಗಡುವು ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಬಹಳ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಧರ್ಮರಾಜ್ ಗೌಡ್ರೆ ಶಿವಾಜಿನಗರದಲ್ಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ರು. ನಿತಿನ್, ಕಾರ್ತಿಕ್, ಮೋಹನ್ ಅವರೇ, ಆಮೇಲೆ ಇನ್ನೂ ಪಾಪ ಸಾಕಷ್ಟು ಜನ, ಮಲ್ಲಿ, ನಿಮ್ದು ಶಿವಾಜಿನಗರದಲ್ಲಿ ಆರ್ಭಟ ತುಂಬಾ ಜನ. ಆಮೇಲೆ ಇನ್ನೊಂದು ಬಹಳಷ್ಟು ಜನ ಮುಸಲ್ಮಾನ ಸ್ನೇಹಿತರೆ ಅವರೇ ಖುದ್ದಾಗಿ ಇವತ್ತು ಶಿವಾಜಿನಗರದಲ್ಲಿ ನಿಂತ್ಕೊಂಡು ಆ ಫಲಕಗಳನ್ನ ತೆಗೆಸ್ತಾ ಇರ್ತಕ್ಕಂಥದ್ದನ್ನ ಲೈವಲ್ಲಿ ನೋಡಿದೆ ನಾನು. ಬಹಳ ಖುಷಿ ಆಯ್ತು. ಗೌರಿಪಾಳ್ಯ ಆಗ್ಲಿ, ಶಿವಾಜಿನಗರ ಆಗ್ಲಿ, ಇನ್ನೊಂದಾಗ್ಲಿ, ಅಲ್ಲಿ ಮುಸ್ಲಿಂ ಇದಾನೋ, ಕ್ರೈಸ್ತ ಇದಾನೋ, ಹಿಂದೂ ಇದಾನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಮ್ಗೆ ಭಾಷೆಗೆ ಯಾವುದೇ ಧರ್ಮ ಇಲ್ಲ. ಅದು ಭಾಷೆಗೆ ಯಾವುದೇ ಧರ್ಮ ಇಲ್ಲ. ಮೊದಲು ಕನ್ನಡ. ನಿಮ್ಮ ಮನೆ ಒಳಗಡೆ ನೀವೇನಾದ್ರು ಮಾಡ್ಕೊಳ್ಳಿ, ಹೊರಗಡೆ ಬಂದಾಗ ನೀವು ಕನ್ನಡಿಗರು. ಕನ್ನಡವನ್ನು ಪ್ರಧಾನವಾಗಿ ಬಳಸಬೇಕು. ಮಸೀದಿಗಳಲ್ಲಿ ಕನ್ನಡ ಬರಬೇಕು, ಚರ್ಚ್ಗಳಲ್ಲಿ ಕನ್ನಡ ಬರಬೇಕು, ದೇವಸ್ಥಾನಗಳಲ್ಲಿ ಕನ್ನಡ ಬರಬೇಕು, ಅಂಗಡಿ, ಹೋಟೆಲ್, ಎಲ್ಲ ಕಡೆ ಇಡೀ ನೀವೆಲ್ಲಿ ನೋಡಿದ್ರು ಹೊರಗಡೆ 60-70%ಗಿಂತ ಹೆಚ್ಚು ಕನ್ನಡ ಬರಬೇಕು. ಎಲ್ಲಿ ಕನ್ನಡವಿಲ್ಲ ಅಲ್ಲಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಸೊ ಈ ಒಂದು ಹೋರಾಟ 27ನೇ ತಾರೀಕು ನಡೀತಾ ಇದೆ. ಸಾಧ್ಯವಾದವರು ಭಾಗವಹಿಸಿ. ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ದಯಮಾಡಿ ಮಾಧ್ಯಮ ಮಿತ್ರರು ದಯವಿಟ್ಟು ಬೆಂಬಲಿಸಿ. ಏನಾದರೂ ಆಗಲಿ ಕರ್ನಾಟಕದಲ್ಲಿ ಕನ್ನಡ ಉಳಿಲಿ, ಕನ್ನಡಿಗ ಉಳಿಲಿ. ನಮ್ಮ ಒಂದು ವೈಯಕ್ತಿಕವಾದಂತಹ ಕೆಲಸಗಳನ್ನ ಬದಿಗಿಟ್ಟು ನಾವು ಪಾಲ್ಗೊಂಡು ಸಣ್ಣ ಪುಟ್ಟ ಕನ್ನಡ ಕೆಲಸಗಳನ್ನ ನಾವು ಮಾಡೋಣ. ಸಾಕಷ್ಟು ಜನ ಕಾಲೆಳಿತಾ ಇದ್ದಾರೆ, ಒಂದಷ್ಟು ಕಮೆಂಟು ಇದನ್ನೆಲ್ಲ ಮಾಡ್ಕೊಂಡು ಯಾಕಿಷ್ಟು ಏನೋ ನೀ ಹಿಂದಿ ಮಾತಾಡಿದ್ರೆ ನೀನು ದೇಶ ಬಿಟ್ಟು ಹೋಗು ಅಂತಂದಾಗ ಇವ್ರಿಗೆ ಯಾವಾಗಲೂ ಬೇಜಾರಾಗಲಿಲ್ಲ. ಅಲ್ಲೆಲ್ಲೋ ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನು ಸುಟ್ಟಾಗ ಇವ್ರಿಗೆ ಬೇಜಾರಾಗಲಿಲ್ಲ. ಮೊನ್ನೆ ಯಾವುದೋ ಒಬ್ಬ ನಮ್ಮ ಬೆಳಗಾವಿಯಲ್ಲಿ ಒಂದು ಹುಡುಗನಿಗೆ ಹಿಡ್ಕೊಂಡು ಯಾರಿಗೋ ಹೊಡಿತಾ ಇದಾರಲ್ಲ ಕನ್ನಡ ಬಾವುಟ ಇಟ್ಟು ಅಂತೇಳಿ, ಅವಾಗ ಇವ್ರಿಗೆ ಬೇಜಾರಾಗಲಿಲ್ಲ. ಕನ್ನಡ ಹೋರಾಟ ನಾಮಫಲಕ ಹಾಕಿ ಅಂತ ತಕ್ಷಣ ಎದ್ದು ಬಂದ್ಬಿಟ್ರಿ ಇವರು ಹೇಳೋದಕ್ಕೆ. ಇನ್ನೆಷ್ಟು ದಿನ ಅಂತ ಈ ಗುಲಾಮಗಿರಿ. ದಯವಿಟ್ಟು ಎಲ್ಲ ಬಿಡ್ರಿ, ಸ್ವಾಭಿಮಾನ ಅನ್ನೋದು ಒಂದು ಚೂರಾರು ಬೆಳೆಸ್ಕೊಳ್ಳಿ. ಇಷ್ಟೇ ನಮ್ಮ ಹೇಳ್ತಾ ಇರೋದು. ನಾಮಫಲಕ ಅಭಿಯಾನ ಮೊದಲನೇ ಹಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗೇ ಆಗುತ್ತೆ. ಇದು ಇನ್ನು ಮುಂದೆ ಎಲ್ಲಿ ಬೇಕಾದ್ರೂ ಹೋಯ್ತೀವಿ. ಕನ್ನಡದ ವಿಚಾರದಲ್ಲಿ ಕುವೆಂಪು ಅವ್ರು ಹೇಳ್ತಾರಲ್ಲ, ಟ್ಯಾಂಕರಿನಂತೆ ನಾವು ಮುನ್ನುಗ್ಗುತ್ತೇವೆ, ಎದುರಿಗೆ ಸಿಕ್ತವ್ರು ಅಪ್ಪಚ್ಚಿ ಆಗ್ತಾ ಇರೋದೆ ಅಂತ ಹೇಳಿ. ಯಾರಿಗೂ ಕೇರೂ ಮಾಡಲ್ಲ, ಯಾವನಿಗೂ ಎದುರದೂ ಇಲ್ಲ, ಯಾವನಿಗೂ ತಲೆನೂ ಕಟ್ಸ್ಕೊಳ್ಳೋದಿಲ್ಲ. ಯಾರು ಕನ್ನಡ ಹೋರಾಟಗಾರನ ತಡೆದು ನಿಲ್ಲಿಸ್ತೀವಿ ಅಂತ ಯಾರು ಇದ್ರೆ, ನಿಮ್ ತಾಕತ್ತಿದ್ರೆ ಬಂದು ನಿಂತ್ಕೊಳ್ರಿ, ಅವಾಗ ತೋರಿಸ್ತೀವಿ ನಾವೇನು ಅಂತ ಹೇಳಿ. ಒಳ್ಳೇದಾಗ್ಲಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಯಾರೆಲ್ಲ ಇದನ್ನ ನೋಡ್ತಾ ಇದ್ದಾರೆ, ಲೈವ್ ಅಂಗಡಿಯವ್ರು ಯಾರು ನೋಡ್ತಾ ಇದ್ದಾರೆ, ನಿಮಗೆ ನೀವೇ ಬದಲಾವಣೆ ಮಾಡ್ಕೊಬೇಡಿ. ನಾವು ಬಂದು ನಿಮ್ಮನ್ನು ಕೇಳಿ, ನಿಮ್ಗೆ ಇನ್ನೊಂದೇನೋ ಅಲ್ಲಿ ಸಮಸ್ಯೆ ಆಗೋದು ಬೇಡ. ನೀವೇ ಬದಲಾಯಿಸ್ಕೊಳ್ಳಿ. ಖಾಲಿ ಅಂಗಡಿ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನೂ ಕೂಡ ಕನ್ನಡವು ಹೆಚ್ಚಾಗಿ ಕಾಣ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಒಂದು ಲೈವ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾರಾಯಣ ಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ರಿಗೂ, ನಮ್ಮ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೂ, ಕನ್ನಡ ಸಂಘಟನೆಗಳಿಗೂ, ಯಾರೆಲ್ಲ ಕನ್ನಡದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸಂಘಟನೆಯವರೆಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ನಮ್ಮ ದೇಶಕ್ಕೆ ಯಾವುದೇ ರಾಷ್ಟ್ರ ಭಾಷೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 8 ಅಲ್ಲಿ 22 ಅಧಿಕೃತ ಭಾಷೆಗಳಿದೆ. ಆ 22 ಭಾಷೆಗಳು ಅಧಿಕೃತ ಭಾಷೆಗಳೇ. ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.